ನಮಸ್ಕಾರ, ನನ್ನ ಹೆಸರು ಶೋಭಾ. ನಾವು ಕೆಗೆ ರೂಪನಗರದಿಂದ ಬರ್ತಾ ಇದ್ದೀವಿ. ಇಲ್ಲಿಗೆ ಬಂದು ನಾವು 6 ಮಂತ್ ಆಯಿತು. ನನ್ನ ಮಗನಿಗೆ ಜಾಯಿನ್ ಮಾಡಿಸಿದ್ದೀವಿ ದಿ ಸ್ಪಿರಿಚುವಲ್ ಲೈಫ್ ಸೆಂಟರ್ ಅಂತ. ಅವನಿಗೆ 6 ವರ್ಷ ಇವಾಗ. ಇದಕ್ಕೂ ಮೊದಲು ಎಲ್ಲಿ ಹಾಕಿರಲಿಲ್ಲ ನಾವು ಸ್ಕೂಲ್ಗೆ, ತುಂಬ ಹೈಪರ್ ಇರೋದ್ರಿಂದ. ಅದಕ್ಕೆ ನಾವು ನೋಡ್ತಾ ಇದ್ವಿ, ಸರ್ಚ್ ಮಾಡಿದ್ವಿ ಗೂಗಲಲ್ಲಿ ಯಾವ ಥರ ಸ್ಕೂಲ್ ಇದೆ, ಸ್ಪೆಷಲ್ ಸ್ಕೂಲು ಅಂತ. ಆವಾಗ ನಾವು TSL ಬಗ್ಗೆ ನೋಡಿ ಇಲ್ಲಿ ಬಂದು ಸರ್ ಹತ್ರ ಮೀಟ್ ಆದ್ವಿ, ನವೀನ್ ಕುಂಬಳೆ ಸರ್ ಹತ್ರ. ಅವರೇ ಡೈರೆಕ್ಟ್ರಲ್ಲಿ, ನಾನು ನಮ್ಮ ಹಸ್ಬೆಂಡು ಬಂದು ನಮ್ಮ ಮಗನ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ವಿ ಅವ್ರಿಗೆ. ಒಂದು ಹಾಫ್ ಒನ್ ಅವರ್ ಆಯಿತು. ಸರ್ ಅದಕ್ಕೆ ಅಂತ ಏನು ಚಾರ್ಜಸ್ಸು ಮಾಡಿರಲಿಲ್ಲ. ಹೇಳಿದಾಗ ಅವರು ಹೇಳಿದ್ರು ಅವರು ಸೆಂಟ್ರಲ್ಲಿ ಯಾವ್ಯಾವ ಥರ ಪ್ರೋಗ್ರಾಮ್ ಇದೆ, ಯಾವ ಥರ ಥೆರಪಿ ಇದೆ, ಯಾವ ಥರ ಕಲಿಸ್ತಾರೆ ಅಂತ. ಅದಕ್ಕೆ ನಾವು ಸೇರಿಸಿದ್ವಿ, ಇಲ್ಲಿ ಜಾಯಿನ್ ಮಾಡಿಸಿದ್ವಿ. ನನ್ನ ಮಗ ಮೊದಲು ಇಲ್ಲಿ ಬರೋಕ್ಕಿಂತ ಮೊದಲು ಮನೇಲಿ ತುಂಬ ಅಂದರೆ ತುಂಬ ಹೈಪರ್ ಆ್ಯಕ್ಟಿವ್ ಇದ್ದ. ಅವನು ಹಿಡಿಯೋಕೆ ಆಗ್ತಿರಲಿಲ್ಲ, ಅಷ್ಟು ಕಿರ್ಚೋದು, ಅಳೋದು, ಆಮೇಲೆ ಕೂಡ್ತಿರ್ಲಿಲ್ಲ, ನಿಲ್ತಿರ್ಲಿಲ್ಲ. ಅದೆಲ್ಲ ಸಾಮಾನು ಎಳೆಯೋದು, ಹೊಡೆಯೋದು ಅದೆಲ್ಲ ಮಾಡ್ತಾಯಿದ್ದ. ಅದಕ್ಕೆ ನಾವು ಸರ್ ಅದಕ್ಕೆ ಹೇಳಿದರು, ಇನ್ನೂ ಸುಮಾರಿದೆ ಅವನ ಬಗ್ಗೆ ಹೇಳೋಕ್ಕೆ. ಹೈಪರ್ ಅಂದರೆ ಗೊತ್ತಿರುತ್ತಲ್ಲ ನಿಮಗೆಲ್ಲ, ಆ ಥರ ಎಲ್ಲ ಮಾಡ್ತಾ ಇರ್ತಿದ್ದ ಅವನು. ಇನ್ನೂ ಆಚೆ ಹೋದ್ರೇನೂ ಸುಮ್ಮನೆ ನಿಲ್ಲಲ್ಲ, ಇನ್ನೂ ಅದು ಸ್ವಲ್ಪ ಕಡಿಮೆ ಆಗಬೇಕು. ಅದು ಕೂಡ ಇದೆ ಅವನಿಗೆ. ಹೋದರೆ ಏನಾದರೂ ತೊಗೊಳಕ್ಕೆ ಹೋದರೆ ನಿಲ್ಲಲ್ಲ, ಸುಮ್ಮನೆ ಎಳೆದ್ಬಿಡೋದು, ಈ ಥರ ಎಲ್ಲ ಮಾಡ್ತಾನೆ. ಅದಕ್ಕೆ ಅವರು ಸೆಂಟ್ರ್ ಬಗ್ಗೆ, ನವೀನ್ ಸರ್ ಅವ್ರ ಸೆಂಟ್ರ್ ಬಗ್ಗೆ ಎಲ್ಲ ಡೀಟೇಲ್ ಹೇಳಿದರು ನಮಗೆ. ಫಸ್ಟು 3 ಮಂತ್ಸ್ IBB ಅಂತ ಇರುತ್ತೆ, ನೆಕ್ಸ್ಟು IP, NOS ಈ ಥರ ಇದೆ ಅಂತ ಹೇಳಿದರು. ಹಾಗಾಗಿ ಫಸ್ಟು ನಾವು 3 ಮಂತ್ಸ್ ಜಾಯಿನ್ ಮಾಡಿಸಿದ್ವಿ IBB ಅಂತ. ಅದರಲ್ಲೇ ನನ್ನ ಮಗ ಆಲ್ಮೋಸ್ಟು ಸರಿ ಹೋದ, ಒಂದು 20-30% ಅಷ್ಟು. ಮನೇಲಿ ಕಾಮಾಗಿ ಕೂತ್ಕೋತಾ ಇದ್ದ, ಹೇಳಿದ್ದು ಕೇಳ್ತಾ ಇದ್ದ. ಬಿಹೇವಿಯರಲ್ಲಿ ಸ್ವಲ್ಪ ಚೇಂಜ್ ಆಯಿತು ಆವಾಗ 3 ಮಂತ್ಸಲ್ಲಿ. ನಂತರ ಅವನು ಸ್ಕೂಲಿಗೆ ಬರ್ತಿದ್ದ ಮನೆಯಿಂದ ಸ್ಕೂಲ್ ಒಳಗಡೆ ಹೋಗೋಕ್ಕೆ ಅಳ್ತಾ ಇದ್ದ ತುಂಬ. 1-2 ಜನ ಕರ್ಕೊಂಬರ್ಬೇಕಿತ್ತು, ಅಷ್ಟು ಹಠ, ಅಷ್ಟು ಅಳೋದು ಮಾಡ್ತಾ ಇದ್ದ. ಅವನು ಸೈಲೆಂಟ್ ಆಗೋಕ್ಕೆ 3 ತಿಂಗಳು ಬೇಕಾಯಿತು ಸ್ಕೂಲಲ್ಲಿ. ಹಂಗೂ ಎಲ್ಲ ಇಲ್ಲಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡಿದ್ರು, ಅವನಿಗೆ ಕೇರ್ ಮಾಡಿದರು. ಕೂತ್ಕೊಳ್ಳೋದು ಇಷ್ಟು ಹತ್ರ ಆಯಿತು ಅಂತ ಸಮಾಧಾನ ಮಾಡಿ ಎಲ್ಲ 1-2 ಕರ್ಕೊಂಬಂದು ಕೂಡಿಸ್ತಿದ್ರು. ತುಂಬ ಅಳ್ತಾ ಇದ್ದ, 1-2-3 ತಿಂಗಳು ಬೇಕಾಯ್ತು ಅವ್ನು ಸೈಲೆಂಟ್ ಆಗೋಕ್ಕೆ. ಇವಾಗ ನೆಕ್ಸ್ಟ್ IP ಹಾಕಿದ್ದೀವಿ, ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ಮಾತು ಸ್ವಲ್ಪ ಇತ್ತು ಮೊದಲು ಅವನಿಗೆ. ಇವಾಗ ಅವ್ರಿನ್ನೂ ಸ್ಪೀಚ್ ಸ್ಟಾರ್ಟ್ ಆಗದೇ ಅವನು ಮಾತಾಡ್ತಾ ಇದ್ದಾನೆ. ಹೀಲಿಂಗಲ್ಲೇ ಬಂದ್ಬಿಡುತ್ತೆ ಇದು ಆಲ್ಮೋಸ್ಟ್ ಅವನಿಗೆ. ಬರ್ತಾ ಇದೆ, ಅವ್ನು ಮಾಡ್ಕೋತಾ ಇದ್ದಾನೆ, ನಾವು ಕಲಿಸ್ತೇ ಹೋದ್ರೂ ಅದು ಎಲ್ಲ ಮಾಡ್ತಾ ಇದ್ದಾನೆ. IP ಹಾಕಿ ಇವಾಗ 2 ಮಂತ್ ಆಯಿತು. ಅದರಲ್ಲೂ ಚೇಂಜಸ್ ಇದೆ, ಕೂತ್ಕೋತಾನೆ, ಟೀಚರ್ಸ್ ಹೇಳಿದೆಲ್ಲ ಮಾಡ್ತಾ ಇದ್ದಾನೆ. ಮನೇಲಿ ಏನು ಮಾಡಿದ್ರು ಅಂದರೆ ಬಂದು ಹೇಳ್ತಾನೆ. ಮನೇಲಿ ತುಂಬ ಅಳೋದು, ಕಿರ್ಚೋದು ಅದೆಲ್ಲ ಮಾಡ್ತಾ ಇದ್ನಲ್ಲ. 3 ಮಂತ್ಸ್ ಆದಮೇಲೆ ಅವನು 3 ಮಂತ್ಸಲ್ಲೇ ಆಲ್ಮೋಸ್ಟ್ ಅವನು ಕೂತ್ಕೋತಾ ಇದ್ದ, ಸೈಲೆಂಟ್ ಆದ, ಹೇಳಿದೆಲ್ಲ ಕೇಳ್ತಾ ಇದ್ದ. ಈಗ IPಯಲ್ಲೂ ಕೂಡ ಮಾತು ಅವನಿಗೆ ಮೊದಲು 1-2 ಪದ ಮಾತಾಡ್ತಾ ಇದ್ದ ಸೇರಿಸ್ಬಿಟ್ಟು. ಇವಾಗ 2-3 ಪದ ಸೇರಿಸಿ ತಾನೇ ಹೇಳ್ತಾನೆ, ತಾನೇ ಮಾತಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆ ಅವನಿಗೆ ಹೇಳಿದ್ದು. ಯಾರಾದರೂ ಏನಾರ ಹೇಳಿದರೆ ಅದನ್ನೇ ರೆಸ್ಪಾಂಡ್ ಮಾಡ್ತಾನೆ. ಆಮೇಲೆ ಐ ಕಾಂಟ್ಯಾಕ್ಟು ಇರಲಿಲ್ಲ, ಐ ಕಾಂಟ್ಯಾಕ್ಟ್ ಇದೆ. ಆಮೇಲೆ ವಾಕಿಂಗ್ ಸ್ಟೈಲ್ ಚೇಂಜ್ ಆಗಿದೆ. ನೋಡಿದ್ರೆಲ್ಲ ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಆಯಿತು, ಕೊಲೀಗ್ಸ್ ಆಯಿತು, ಎಲ್ಲ ಚೇಂಜ್ ಆಗಿದ್ದಾನೆ, ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಚೆನ್ನಾಗಿರೋ ಸೆಂಟ್ರ್ ಸೇರಿಸಿದ್ದಾರೆ, ಎಲ್ಲಿ ಅಂತ ಕೇಳ್ತಾರೆ. ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಈ ಥರ TSL ಅಂತ ಸೆಂಟ್ರ್ ಇದೆ ಆ್ಯಂಡ್ ಸ್ಕೂಲು ಇದೆ ಅಂತ ಹೇಳಿದ್ವಿ. ಇವಾಗ ಮನೇಲಿ ಹೇಗಿದ್ರೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಅಬ್ಸರ್ವ್ ಮಾಡಿ ಅವನೇ ಮಾಡೋಕ್ಕೂ ಟ್ರೈ ಮಾಡ್ತಾನೆ. ಎಕ್ಸಾಂಪಲ್, ಇವಾಗ ನಾವು ಕಸ ಗುಡಿಸಿದ್ರೆ ಅವನು ಗೂಡಿಸ್ತಾನೆ, ನೆಲ ಒರೆಸಿದ್ರೆ ಒರೆಸ್ತಾನೆ. ಅವನು ಮನೇಲಿ ನಾವು ಏನು ಮಾಡ್ತೀವಿ, ಬೇರೆಯವ್ರು ಮಾಡಿದ್ದಾನೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ನಮ್ದು ಇನ್ನೂ 2 ವರ್ಷ ಮಗ ಒಬ್ಬನಿದ್ದಾನೆ, ಅವನು ಏನು ಮಾಡ್ತಾನೆ ಅದನ್ನು ಇವ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವ್ನು ಫಾಲೋ ಮಾಡ್ತಾನೆ, ಮನೇಲಿ ನಾವು ಏನು ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾನೆ, ಅರ್ಥ ಆಗುತ್ತೆ. ಇವಾಗ ತರಕಾರಿ ತರಕ್ಕೆಲ್ಲ ಹೋದರೆ ಮೊದಲೇ ತಳ್ಳಿಬಿಡ್ತಾ ಇದ್ದ, ಇವಾಗ ಬ್ಯಾಗ್ ಹಾಕ್ತಾನೆ ತೊಗೊಂಡ್ಬಿಟ್ಟು ತರಕಾರಿ ಎಲ್ಲ, ಆ ಥರ ಎಲ್ಲ ಮಾಡ್ತಾನೆ. ಆಲ್ಮೋಸ್ಟು ಚೇಂಜಸ್ ಆಗಿದೆ ಇಲ್ಲಿ ಸೇರಿಸಿದ ಮೇಲೆ. ಆಮೇಲೆ ಇಲ್ಲೆಲ್ಲ ಬರೋ ಪೇರೆಂಟ್ಸ್ ಎಲ್ಲ ಸುಮಾರು ದೂರ ಏರಿಯಾದಿಂದ ಬರ್ತಾರೆ, ದೂರ ಊರಿಂದ ಬರ್ತಾ ಇದ್ದಾರೆ. ಅವರು ಸುಮಾರು ಸೆಂಟ್ರ್ಗಳಲ್ಲಿ ಸೇರಿಸಿ ಅಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ. ನಾನು ಎಲ್ಲಿ ಹೋಗಿರಲಿಲ್ಲ ಯಾವ ಸೆಂಟ್ರಿಗೂ, ಇಲ್ಲೇ ಫಸ್ಟು, ಬಟ್ ನನಗೆ ಇಲ್ಲಿ ಇಂಪ್ರೂವ್ಮೆಂಟ್ ತುಂಬ ಸಿಕ್ಕಿದೆ. ಅವರು ಎಲ್ಲ ಕಡೆ ಹೋಗಿ ಬಂದು ಅಲ್ಲಿ ರಿಸಲ್ಟ್ ಇರೋಕ್ಕೆ ಇಲ್ಲಿ ಬಂದಿದ್ದಾರೆ. ಎಲ್ಲ ಪೇರೆಂಟ್ಸು ಹೇಳ್ತಾರೆ, ಗುಡ್ ಒಪಿನಿಯನ್ ಇದೆ, ಎಲ್ಲ ಪೇರೆಂಟ್ಸ್ ಕಡೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದ್ದಾರೆ. ಯಾರು 3 ಮಂತ್ಸ್ ಅಂತ ಬರ್ತಾರೆ, 3 ಮಂತ್ಸ್ಗೆ ಹೋಗೋದಿಲ್ಲ. ಅಲ್ಲಿ ನೆಕ್ಸ್ಟ್ IPನೂ ಕಂಟಿನ್ಯೂ ಮಾಡ್ತಾರೆ, 1-2 ವರ್ಷ ಎಲ್ಲ ಇರ್ತಾರೆ ಇಲ್ಲಿ. ನನ್ನ ಕಡೆ ನಾನು ಹೇಳೋದೇನೆಂದರೆ, ನೀವೇನಾದರೂ ಸ್ಪೆಷಲ್ ಸ್ಕೂಲ್ ಹುಡುಕ್ತಾ ಇದ್ದರೆ ಅಥವಾ ನೋಡ್ತಾ ಇದ್ದರೆ, ಏನೋ ಡೌಟ್ ಇಲ್ದೇ ದಿ ಸ್ಪಿರಿಚುವಲ್ ಲೈಫ್ ಸ್ಕೂಲ್ ಆ್ಯಂಡ್ ಸೆಂಟರ್ ಇಲ್ಲಿ ಬಂದು ಜಾಯಿನ್ ಆಗ್ಬೋದು. ಖಂಡಿತ ಯಾವುದೇ ಥರ ಡೌಟೇ ಇಲ್ಲ. ಇಂಪ್ರೂವ್ಮೆಂಟ್ಸ್ ಅಂತೂ 100% ಇದೆ ಇಲ್ಲಿ. 100% ಅಂದ್ರೂ ಎಷ್ಟಾದರೂ ನಿಮ್ಗೆ ಬೇರೆ ಕಡೆ ಸೇರಿಸ್ತಾ ಸಿಗದೇ ಇರೋ ಇಂಪ್ರೂವ್ಮೆಂಟ್ಸು ಇಲ್ಲಿ ಖಂಡಿತ ಸಿಗುತ್ತೆ. ಇಲ್ಲಿ ಎಷ್ಟಾದರೂ ನಮ್ಮ ಮಕ್ಕಳು ಚೇಂಜ್ ಆಗೇ ಆಗ್ತಾರೆ. ಅವರು ಹೇಳ್ತಾರೆ ನಮಗೆ, ಮನೇಲಿ ನಿಮ್ಮ ಪ್ರಯತ್ನನೂ ಬೇಕಂತ, ನಾವು ಮಾಡಬೇಕು, ಇಲ್ಲಿ ಅವರು ಮಾಡ್ತಾರೆ.
ಇವಾಗ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಅವರು ಟೀಚರ್ಸ್ ಅಷ್ಟೇ ಹೇಳಿದ್ರೆ ಅವರು 100% ಮಾರ್ಕ್ಸ್ ತೆಗಿಲ್ಲ. ನಮ್ಮ ಮನೇಲೂ ನಾವು ಅವ್ರಿಗೆ ಓದಿಸ್ಬೇಕು ಕಲಿಸ್ಬೇಕು ಅಂದಾಗ ಅವ್ರದ್ದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದೇ ಥರ ಇಲ್ಲೂ ಕೂಡ ಸರ್ ಹೇಳ್ತಾರೆ ಮನೇಲಿ ಯಾವ ಥರ ಮಾಡಬೇಕು ಏನಂತ, ನವೀನ್ ಸರ್ ಆ ಥರ ನಾವು ಮನೇಲಿ ಮಾಡಿದ್ರೆ ಇನ್ನೂ ರಿಸಲ್ಟ್ ಚೆನ್ನಾಗಿದೆ, ಗುಡ್ ಇದೆ. ಇಲ್ಲಿ TS ಅಲ್ಲಿ ಸೇರಿಸ್ಬೋದು. ಹೌದು, ನಾನು ಯಾರಾದರೂ ಕೇಳಿದ್ರು ಕೂಡ ಪೇರೆಂಟ್ಸ್ಗೆ ಇಲ್ಲೇ ಸೇರಿಸಿ, ಇದು ಸ್ಪಿರಿಚುವಲ್ ಲೈಫ್ ಸೆಂಟರ್ ಆ್ಯಂಡ್ ಸ್ಕೂಲ್ ಇದೆ, ಇಲ್ಲೇ ಸೇರಿಸಿ ಅಂತ ಹೇಳ್ತೀನಿ. ಎಲ್ಲರೂ ಸ್ಟಾಫು ಚೆನ್ನಾಗಿದ್ದಾರೆ, ವೇದ ಮೇಡಮ್ ಆಯಿತು, ಸ್ಟಾಫ್ ಆಯಿತು, ಸರ್ಸ್ ಆಯಿತು, ತುಂಬ ಕೇರ್ ಮಾಡ್ತಾರೆ ಮಕ್ಕಳಿಗೆ. ತುಂಬ ಆದರೆ ಇಂಪ್ರೂವ್ಮೆಂಟ್ ಮಾತ್ರ 100% ಇದೆ. ನಮ್ಮದು ಎಫರ್ಟ್ ಇರಬೇಕು, ಅಲ್ಲೂ ಕಲಿಸ್ತಾರೆ. ಆದರೆ ಯಾರೇ ಬಂದರೂ ಇಲ್ಲೇ ಜಾಯಿನ್ ಆಗಿ ಇಂಪ್ರೂವ್ಮೆಂಟ್ಸ್ ಅಂತೂ ಇದೆ. ಇಲ್ಲಿ 100% ರಿಸಲ್ಟ್ ಇದೆ. ಥ್ಯಾಂಕ್ ಯು.